ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಮತ್ತೊಂದು ಆವರ್ತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ತಂದೆ ದೇವರು ಯೇಸು ಕ್ರಿಸ್ತನ ಬೆಳಗಿನ ಜಾವದಲ್ಲಿ ಕೊಟ್ಟರ ವಾಗ್ದಾನ ವಚನ ನೋಡಿಕೊಳ್ಳೋಣ. ಆದಿಕಾಂಡ 39ನೇ ಅಧ್ಯಾಯ 1ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಯೋಸೇಫನ ಸಂಗಡ ಇದ್ದರಿಂದ ಆತನು ಅಭಿವೃದ್ಧಿ ಆದನು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಯೋಸೇಫನು ಚಿಕ್ಕಂದಿರುವಾಗ ಆತನ ಅಣ್ಣ ತಮ್ಮಂದಿರೆಲ್ಲ ಬಾಧಿಸಲ್ಪಟ್ಟಿದಾಗ ಅವನಿಗೆ ಆತನು 44 ಮಾರಿದಾಗ ಆ 44 ಮನೆಯಲ್ಲೂ ಕೂಡ ಅನೇಕ ಆತನು ಹಿಂಸೆಗೊಳಗಾಗಿದ್ದಾಗ ಆ ಸಮಯದಲ್ಲಿ ಆತನು ದೇವರ ಸಂಗಡನೆ ಇದ್ದು ಪ್ರಾರ್ಥನೆ ಮಾಡಿದನು. ಅಂದರೆ ದೇವರು ಆತನ ಸಂಗಡ ಇದ್ದು ಎಲ್ಲ ಸಮಸ್ಯೆಗಳಿಂದ ಕಣ್ಣೀರಿಂದ ಬಿಡುಗಡೆ ಕೊಟ್ಟು ಆತನ ಆಶೀರ್ವಾದ ಮಾಡ್ಕೋತಾನೆ ಬಂದಿದ್ದರು. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಗೊತ್ತು, ಯೋಸೇಫನ ಸಂಗಡ ದೇವರು ಇದ್ದುದರಿಂದ ಆ ತಂದೆ ದೇವರು ಯೋಸೇಫನಿಗೆ ಐಗುಪ್ತ ದೇಶದ ಒಂದು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಇವತ್ತು ಅನೇಕ ಒಂದು ಕಣ್ಣೀರು, ಕಷ್ಟಗಳು, ಅನೇಕ ಒಂದು ಕುಂದುಕೊರತೆ ಇರುವಾಗ ಇವತ್ತು ನಾವು ಯಾವುದೇ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಸಂಗಡ ನಾವು ಇದ್ದು ಪ್ರಾರ್ಥನೆ ಮಾಡಿದಾಗ ಆ ಒಂದು ಯೋಸೇಫನಿಗೆ ಆಶೀರ್ವಾದ ಮಾಡಿದ ದೇವರು ನಮಗೂ ನಿಮಗೂ ಕೂಡ ಆಶೀರ್ವಾದ ಮಾಡಿ ಉನ್ನತ ಸ್ಥಾನದಲ್ಲಿ ನಮಗೆ ಇಡ್ತಾರೆ ಮತ್ತು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತೊಂದಾವರ್ತಿ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಆಮೆನ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆಮೆನ್. ಹಲ್ಲೆಲೂಯಾ.